ಬೆಳಗಾವಿ ಮಹಾನಗರ ಪಾಲಿಕೆಯ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈ ಕುರಿತು ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಅವರು ಜಂಟಿಯಾಗಿ ಮಾಹಿತಿ ನೀಡಿದ್ದು, ಜಯಂತಿಯ ಅಂಗವಾಗಿ ನಗರದಾದ್ಯಂತ ವಿವಿಧ ಸಾಂಸ್ಕೃತಿಕ ಹಾಗೂ ಜಾಗೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಬಾಬಾ ಸಾಹೇಬರ ಜೀವನ ಚರಿತ್ರೆ, ಅವರು ದೇಶಕ್ಕೆ ನೀಡಿದ ಕೊಡುಗೆಗಳು ಮತ್ತು ಅವರ ಆದರ್ಶಗಳನ್ನ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ವಿಶೇಷ ಕಾರ್ಯಕ್ರಮಗಳನ್ನ ರೂಪಿಸಲಾಗಿದೆ. ಈ ಬಾರಿ ಜಯಂತಿ ಆಚರಣೆಯು ಕೇವಲ ಸಂಭ್ರಮಕ್ಕೆ ಸೀಮಿತವಾಗದೆ ಜ್ಞಾನದ ಹಬ್ಬವಾಗಲಿ ಎಂಬ ನಿಟ್ಟಿನಲ್ಲಿ ಪಾಲಿಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಶ್ರಮಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಮುಖಂಡ ಮಲ್ಲೇಶ್ ಚೌಗಲೆ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ಮತ್ತು ಸಾರ್ಥಕವಾಗಿ ಜಯಂತಿಯನ್ನ ಆಚರಿಸಲಾಗುವುದು. ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಮನೆ ಮನೆಯ ಜನರಿಗೆ ತಲುಪಿಸುವ ಕೆಲಸವನ್ನ ನಾವು ಮಾಡುತ್ತೇವೆ. ಅವರ ವಿಚಾರಧಾರೆಗಳು ಇಂದಿನ ಸಮಾಜಕ್ಕೆ ಅತ್ಯಂತ ಅವಶ್ಯಕವಾಗಿವೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಪಾಲಿಕೆಯ ಸದಸ್ಯರು ಹಾಗೂ ದಲಿತ ಮುಖಂಡರು ಭಾಗವಹಿಸಿದ್ದರು. ಮಹಾನಗರ ಪಾಲಿಕೆಯಿಂದ ಬರುವ 14ರಂದು ನಡೆಯುವಂತ 135ನೇ ಜಯಂತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯನ್ನು ನಾವು ನೆನೆಸಿದಾಗ ಬಹಳಷ್ಟಿದೆ. ಇದು ಕೇವಲ ಒಂದು ಸಂಘಟನೆಗೆ ಸೀಮಿತವಾಗಬಾರದು, ಮತ್ತೊಂದಕ್ಕೂ ಸೀಮಿತ ಆಗಬಾರದು. ಅಧಿಕಾರಿ ಮತ್ತು ವಿವಿಧ ಸಮಾಜಕ್ಕೆ ಕೂಡ ಒಂದು ಕೊಡುಗೆಯನ್ನು ನೀಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಲ್ಲರೂ ಗೌರವಯುತವಾಗಿ ಭಾಗವಹಿಸಬೇಕು. ಅದನ್ನ ಅಚ್ಚುಕಟ್ಟಾಗಿ ನಾವು ನೆರವೇರಿಸಬೇಕು ಮತ್ತು ಅದರಲ್ಲಿ ಭಾಗವಹಿಸಬೇಕು ಅನ್ನೋದೊಂದು ಪ್ರಮುಖವಾದಂತ ಬೇಡಿಕೆ. ಅದಲ್ಲದೆ ಅವತ್ತಿನ ದಿವಸ ಏನು ನಾವು ಮಹಾನಗರ ಪಾಲಿಕೆಯಿಂದ ಕರ್ನಾಟಕದಲ್ಲಿ ಅತ್ಯಂತ ಗೌರವಯುತವಾಗಿ ನಡೆದುಕೊಳ್ಳುವಂತ ಮಹಾನಗರ ಪಾಲಿಕೆ ಬೆಳಗಾವಿ. ಯಾಕಂದ್ರೆ ನಾವು ಎಲ್ಲ ಮಹಾನಗರ ಪಾಲಿಕೆಯನ್ನು ಕಂಪೇರ್ ಮಾಡಿದಾಗ ಬೆಳಗಾವಿಯಿಂದ ಎಲ್ಲ ವ್ಯವಸ್ಥೆಯನ್ನು ಇವತ್ತು ಕಲ್ಪಿಸಿಕೊಟ್ಟು ಬಂದಿದೆ. ಆ ರೀತಿ ಯಾವುದೇ ಕೊರತೆಗಳಾಗಬಾರ್ದಂತ ಅಧಿಕಾರಿಗಳಿಗೆ ಆಗ್ಲಿ ಪೂಜ್ಯ ಮಹಾಪೌರರು ಮತ್ತು ಎಲ್ಲರೂ ಕೂಡ್ಕೊಂಡು ನಾವು ಆದೇಶವನ್ನು ನೀಡಿದೀವಿ. ಅವತ್ತಿನ ಮೆರವಣಿಗೆ ಸಲುವಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಯಾವುದೇ ಒಂದು ಕೊರತೆಗಳಾಗದಂಗೆ ಅಧಿಕಾರಿಗಳು ನಿರ್ವಹಿಸಬೇಕಾಗ್ತೈತಿ. ಅದನ್ನ ಸೂಟಿ ತಗೊಂಡ್ ಮನೆಯಾಗಿ ಇರುವಂತದಲ್ಲ. ಇವರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕಾಗಿ ಒಂದು ಸಂವಿಧಾನವನ್ನ ಕೊಟ್ಟಿರುವಂತ, ಇವತ್ತು ನಾವು ಕೋರ್ಟ್ನಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಅವರಿಗೆ ಗೌರವಯುತವಾಗಿ ನಡ್ಕೋತಾರೆ. ಆ ರೀತಿ ಒಂದು ಸಮಾಜಕ್ಕನ್ನ ಕೊಟ್ಟಿದ್ದಾರೆ, ಅವರು ಭಾರತಕ್ಕನ್ನೇ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವರಲ್ಲಿ ನಾವೇ ಸ್ವತಃ ಇಂಟ್ರೆಸ್ಟ್ ಇಂದ ಭಾಗವಹಿಸಿ ಸಕ್ಸಸ್ ಮಾಡ್ಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೀವಿ. ಈಗ ಅಂಬೇಡ್ಕರ್ ಗಾರ್ಡನ್ ದಲ್ಲಿ ಸ್ಟ್ಯಾಚ್ಯೂ ಈಗಾಗಲೇ ನಮ್ಮ ಒಂದು ಇದರಲ್ಲಿ ಪಾಸ್ ಮಾಡಿ ಕೊಟ್ಟಿದ್ವಿ. ಅದ ಮುಂಬರೋ ದಿನದಲ್ಲಿ ಅದ್ದೂರಿಯಾಗಿ ಆ ಸ್ಟ್ಯಾಚ್ಯೂ ಏನಿರ್ಬೇಕು ಅನ್ನೋದು ಇವ್ರ ಕಡೆಯಿಂದ ಮಾಹಿತಿ ತೆಗೆದುಕೊಂಡು ಮಲ್ಲಪ್ಪನ ಇಲ್ಲಿ ಇವ್ರದಾರ ಚೌಗಲೆಯರ್ ಮಲ್ಲೇಶನ ಅವ್ರ ಸಂಘಟನೆ ಜೊತೆ ವಿವಿಧ ಸಂಘಟನೆ ಜೊತೆ ಮಾತಾಡ್ಕೊಂಡು ಯಾವ ರೀತಿ ಇರ್ಬೇಕು ಅನ್ನೋ ಡಿಸೈನ್ ಕೊಟ್ರೆ ಆ ರೀತಿ ಮಾಡಿ ಅದನ್ನ ಒಳ್ಳೆ ಗೌರವಯುತವಾಗಿ ನಡ್ಕೊಳ್ಬೇಕು ಅನ್ನೋ ಒಂದು ತೀರ್ಮಾನ ಆಗಿದೆ. ಆ ರೀತಿ ನಾವು ನಡ್ಕೊಳ್ತೀವಿ. ವಿಶೇಷತೆ ಅಂದ್ರೆ ಪ್ರತಿ ವರ್ಷ ನಾವು ಯಾವ ವಿಭಜನೆಯಿಂದ ಮಾಡ್ತೀವಿ ಅದೇ ತರ ಈ ವರ್ಷನೂ ಕೂಡ ಊಟದ ವ್ಯವಸ್ಥೆ ಒಂದ್ ಸ್ವಲ್ಪ ಹೆಚ್ಚು ಮಾಡಿ 25,000 ಜನದ್ದು ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ. ಅದು ಒಂದು ವಿಶೇಷತೆ ಆಗಿದೆ ಈ ಬಾರಿ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅಂದ್ರೆ ಎಲ್ಲಾ ಕಡೆ ನಾವು ವ್ಯವಸ್ಥೆ ಮಾಡಿದೀವಿ. ಪ್ರತಿ ವರ್ಷ ಕೂಡ ಅವರು 8-15 ದಿನದಿಂದ ಮುಂಚೆನೆ ನಾವು ಎಲ್ಲಾ ಅಧಿಕಾರಿ ವರ್ಗದವ್ರಿಗೆ ಹೇಳ್ತೀವಿ. ಅವರೆಲ್ಲ ರೆಡಿ ಮಾಡ್ತಿರ್ತಾರೆ, ಎಲ್ಲಾ ವ್ಯವಸ್ಥೆ ಕೂಡ ಮಾಡ್ತಿರ್ತಾರ. ಹಾಗೆ ನೀವು ನೋಡ್ಬೋದು ಅಲ್ಲೆಲ್ಲೂ ಕೂಡ ಅವ್ರು ವ್ಯವಸ್ಥೆ ಮಾಡೋದ್ರಲ್ಲಿ ಬಿಜಿ ಇರ್ತಾರ, ನೀವು ನೋಡ್ಲಿಕ್ಕೆ ಆಗಿರ್ಬೋದು. ಆದ್ರೆ ಈಗ ಮುಂದೆನೂ ನಾ ಅಧಿಕಾರದವ್ರಿಗೆ ಹೇಳ್ತೀನಿ, ಅದ್ ನಿಂತು ಎಲ್ಲಾ ವ್ಯವಸ್ಥೆ ಮಾಡ್ರಿ ಅಂತ ನಾನು ಹೇಳ್ತೀನಿ ಅವ್ರಿಗೆ. ಈ ಸತಿ ಒಂದ್ ಸ್ವಲ್ಪ ಹೆಚ್ಚು ನೀರಿನ ವ್ಯವಸ್ಥೆ ಮಾಡ್ತೀವಿ. ಅದೇನು ಪ್ರಾಬ್ಲಮ್ ಬರದಾಗ ನಾವು ನೋಡ್ಕೊಂತೀವಿ. ಈಗ ಎಲ್ಲಿ ಮೆರವಣಿಗೆ ಹೋಗ್ತಿದೆ ಅಲ್ಲೆಲ್ಲಿ ಸ್ಟಾಲ್ ಮಾಡ್ತೀವಿ, ನೀರಿನ ಸ್ಟಾಲ್ ಅದು ಎಲ್ಲ ಕೂಡ ಮಾಡ್ತೀವಿ, ವ್ಯವಸ್ಥೆ ಮಾಡ್ಕೊತೀವಿ. ಪೂಜ್ಯ ಮಹಾಪೌರಿಗೆ, ಪೂಜ್ಯ ಉಪ ಮಹಾಪೌರರಿಗೆ, ಆಮೇಲೆ ನಮ್ಮ ರೂಲಿಂಗ್ ಪಾರ್ಟಿ ಎಲ್ಲರಿಗೂ ವಂದಿಸಿ, ನಾವು ಬರೀ ಈ 14 ಏಪ್ರಿಲ್ ಅಷ್ಟೇ ಇಲ್ಲ, ನಮ್ಮ ಕಾರ್ಯಕ್ರಮ 11 ಏಪ್ರಿಲ್ ದಿಂದ ಶುರು ಆಗ್ತೈತಿ. 13ನೇ ತಾರೀಕು ದೀಪೋತ್ಸವ ಕಾರ್ಯಕ್ರಮದ ಗಲ್ಲಿಯಲ್ಲಿ, ಅದೇ ರೀತಿ 14 ತಾರೀಕು ವಿಶೇಷ ಕಾರ್ಯಕ್ರಮ ಕೂಡ ಇದೆ. ವಿದ್ಯಾರ್ಥಿಗಳಿಗೆ ಸನ್ಮಾನ ಕೂಡ ಇದೆ, ಮೆರಿಟ್ ವಿದ್ಯಾರ್ಥಿಗಳಿಗೆ. ಇದು ಬರೀ ಒಂದು ದಿವಸದ ಕಾರ್ಯಕ್ರಮ ಅಲ್ಲ, ಇಡೀ ವರ್ಷ ತುಂಬಾ ಕಾರ್ಯಕ್ರಮ. ಅದೇ ರೀತಿ ಮಹಾಮಂಡಳ ವತಿಯಿಂದ ಬರೋ ಮಹಾಪುರುಷರ ಜಯಂತಿ ಅಂದ್ರೆ ಅಣ್ಣ ಬಸವಣ್ಣ ಅವ್ರ ಜಯಂತಿ, ಶಿವಾಜಿ ಮಹಾರಾಜ ಜಯಂತಿ, ಎಷ್ಟು ಸಮಾಜದ ಜಯಂತಿಗಳು ಬರ್ತಾವ. ಆ ಜಯಂತಿಯಲ್ಲಿ ನಾವು ಭಾಗ ತಗೊಂಡು ಇಡೀ ವರ್ಷ ತುಂಬ ಸೋಶಿಯೋ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಸ್ಟೇಟಸ್ ಆಫ್ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಈ ವಿಷಯ ಮೇಲೆ ಒಂದು ಚರ್ಚಾ ಸತ್ರ ಇದೆ. ಅದೇ ರೀತಿ ಮಹಿಳಾ ಸಮಾವೇಶ ಇದೆ, ವಿದ್ಯಾರ್ಥಿ ಸಮಾವೇಶ ಇದೆ, ಕ್ರೀಡಾಕೂಟ ಮಾಡತ್ತೇವೆ, ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೇವೆ. ಇದನ್ನು ಒಂದು ವರ್ಷ ತುಂಬ ತಿಂಗಳು ಒಂದೊಂದು
ಕಾರ್ಯಕ್ರಮ ಮಾಡಿದ್ವಿ. ಈ ವರ್ಷ ಮಹಾತ್ಮ ಫುಲೆ ಅವ್ರದ್ದು 200 ವರ್ಷ ಜಯಂತಿ, ಅದೇ ರೀತಿ ಸಂತ ಗಾಡ್ಗೆ ಮಹಾರಾಜ್ ಅವ್ರದ್ದು 150ನೇ ಜಯಂತಿ, ಅದೇ ರೀತಿ ಭೀಮಾ ನಮ್ಮ ಮಹಾಳ ಚೌದಾರ್ ತಳೆ ಇದಕ್ಕೆ 100 ವರ್ಷ, ಸಂತಾಸ ನಡೀದವ್ರು ಇದೆಲ್ಲ ಇದೇ ವರ್ಷ ಬಂದಿದ್ದ ಕಾರಣದಿಂದ ನಾವು ಒಂದು ಇಡೀ ವರ್ಷ ಮಹಾನಗರ ಪಾಲಿಕೆ ಸಹಕಾರ ತಗೊಂಡು, ಜಿಲ್ಲಾಡಳಿತ ಸಹಕಾರ ತಗೊಂಡು, ಎಲ್ಲ ಶಾಸಕರ MP ಗಳದ ಎಲ್ಲಾದ್ರೂ ಸಹಕಾರ ತಗೊಂಡು ಇಡೀ ವರ್ಷ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತೀವಿ. ಮತ್ತೆ ಹಾ ಅರ್ಜುನ